ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಂತಹ ಸಿಎಂ ಗಾದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಒಕ್ಕಲಿಗ ಸಮುದಾಯದವರಿಗೆ ಸಿಎಂ ಸ್ಥಾನ ಸಿಗಬೇಕು, ದಲಿತ ಸಮುದಾಯದವರಿಗೆ ಸಿಎಂ ಸ್ಥಾನ ಸಿಗಬೇಕು, ಲಿಂಗಾಯತ ಸಮುದಾಯದವರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತೇಳಿ ಒಳಗೊಳಗೆ ಫೈಟ್ಗಳು ನಡೀತಾ ಇದೆ. ಈಗ ಇದರ ನಡುವೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಲೋಕಸಭಾ ಚುನಾವಣೆ ನಡೆಯುತ್ತೆ. ಹೆಚ್ಚು ಸ್ಥಾನ ಗೆದ್ರೆ ಅಡೆತಡೆ ಇಲ್ಲದೆ 5 ವರ್ಷ ಸಿಎಂ ಆಗ್ತಾರೆ, ಅವರೇ ಮುಂದುವರಿತಾರೆ. ಕೇಳಿ ಏನು ಹೇಳಿದ್ದಾರೆ ಅಂತೇಳಿ. ಹಾಸನದಲ್ಲಿ ಆಚರಿಸಬೇಕು. ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ. ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ? ಈ ಕಾರ್ಯಕ್ರಮಗಳಿಗೆ ಸುಮಾರು 56,000 ಕೋಟಿ ಒಂದು ವರ್ಷಕ್ಕೆ. ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ. ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ. ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ, ನಾವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಅವರೇ ಸಿಎಂ ಆಗಿರ್ತಾರೆ, ನೈತಿಕ ಬೆಂಬಲ ಸಿಗುತ್ತೆ ಅಂತ ಹೇಳಿ ಒಂದು ಓಪನ್ ಸ್ಟೇಜ್ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು? ನಾಗೇಂದ್ರ, ಹಾಸನದ ಹೊಳೆನರಸೀಪುರದ ಅಣ್ಣೆ ಚಾಕ್ನಹಳ್ಳಿ ಒಂದು ಗಡಿ ಗ್ರಾಮ, ಅಂದ್ರೆ ಮೈಸೂರು ನಮ್ಮ ಹಾಸನಕ್ಕೆ ಗಡಿ ಭಾಗ ಇರುವಂತದ್ದು, ಮೈಸೂರು ಜಿಲ್ಲೆ ಹಾಸನಕ್ಕೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ರೀತಿ ಯತೀಂದ್ರ ಅವರು ಹೇಳಿರುವಂತದ್ದು ನಾಗೇಂದ್ರ. ಆದ್ರೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದೊಂದು ಸ್ಫೋಟಕ ಹೇಳಿಕೆ ಅಂತಲೇ ಹೇಳ್ಬೋದು. ಯಾಕಂತ ಅಂದ್ರೆ ಈಗಾಗ್ಲೇ ಸಿಎಂ ಬದಲಾವಣೆ ವಿಚಾರ ಇರುವಂತಹ ಸಂದರ್ಭದಲ್ಲೇ ಲೋಕಸಭಾ ಚುನಾವಣೆ ಏನಿದೆ ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು ಅವರ ಮಗನ ಹೇಳಿಕೆಯಿಂದ ನಾವಿಲ್ಲಿ ಪರಿಗಣಿಸಬಹುದಾಗಿದೆ. ಯಾಕಂತ ಅಂದ್ರೆ ಲೋಕಸಭೆಯಲ್ಲಿ ಏನಾದ್ರೂ ಹೆಚ್ಚು ಸ್ಥಾನ ಗಳಿಸುವಲ್ಲಿ ವಿಫಲವಾದ್ರೆ ಬಹುಶಃ ಸಿಎಂ ಬದಲಾವಣೆ ಆಗುತ್ತಾ ಅನ್ನುವಂತ ಚರ್ಚೆಯನ್ನ ಅವರ ಮಗನೇ ಈಗ ಈ ಹೇಳಿಕೆಯನ್ನ ನೀಡಿರುವ ಮೂಲಕ ಹುಟ್ಟು ಹಾಕಿದಂತಾಗಿದೆ. ಯಾಕಂತ ಅಂದ್ರೆ ಈಗಾಗ್ಲೇ DKಶಿ ಅವರು ಕೂಡ ಸಿಎಂ ರೇಸ್ ನಲ್ಲಿ ಇರುವಂತದ್ದು, ಇದಕ್ಕಾಗಿ ಸಾಕಷ್ಟು ಪೈಪೋಟಿ ನಡೆತಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಒಂದು ಕಾರ್ಯಕ್ರಮದಲ್ಲಿ ಅವರ ಮಗ ಅವರು ಹೇಳಿರುವಂತದ್ದು, ಒಂದು ವೇಳೆ ಏನಾದ್ರೂ ನೀವು ಇನ್ನೂ ಕೂಡ ಹೆಚ್ಚಿನ ಒಂದು ಅವರಿಗೆ ಶಕ್ತಿಯನ್ನ ಲೋಕಸಭೆಯಲ್ಲಿ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು 5 ಪಂಚ ಯೋಜನೆಗಳೇನಿದೆ ಅದನ್ನ ಜಾರಿ ಮಾಡಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಇದನ್ನ ನೀವು ಇನ್ನೂ ಹೆಚ್ಚಿನ ಬಲವನ್ನ ಕೊಟ್ರೆ ಈ ಯೋಜನೆಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾಗೇಂದ್ರ. ಜೊತೆಗೆ ಇಲ್ಲಿ ಈ ಏನು ಯೋಜನೆಗಳು ಈಗ ಪಂಚ ಯೋಜನೆಗಳನ್ನ ಜಾರಿ ಮಾಡ್ತು ಕಾಂಗ್ರೆಸ್, ಅದು ಲೋಕಸಭೆ ಚುನಾವಣೆ ಒಳಗೆ ತನಕ ಮಾತ್ರನಾ? ಒಂದ್ ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಅವರು ವಿಫಲವಾದ್ರೆ ಅದೇನಾದ್ರೂ ಈ ಯೋಜನೆಗಳು ನಿಂತು ಹೋಗುತ್ವಾ ಅನ್ನುವಂಥದ್ದು ಪ್ರಶ್ನೆಗಳನ್ನು ಕೂಡ ಹುಟ್ಟಾಗಿದೆ. ಒಟ್ಟು 2 ಅಂಶಗಳನ್ನ ಇಲ್ಲಿ ಗಮನಿಸಬೇಕು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂತ ಟಾಸ್ಕ್ ಏನಿದೆ ಇದು ಸಾಕಷ್ಟು ಸವಾಲಿದೆ ಅನ್ನುವಂಥದ್ದು ಒಂದು. ಜೊತೆಗೆ ಈಗ ಕಾಂಗ್ರೆಸ್ ಏನು ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿದೆ ಆ ಯೋಜನೆಗಳು ಲೋಕಸಭಾ ಚುನಾವಣೆ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತು ಅಂದ್ರೆ ಆ ಯೋಜನೆಗಳು ಮುಂದುವರಿಯುವುದು ಅಥವಾ ನಿಲ್ಲುವಂಥದ್ದು ಲೋಕಸಭೆ ಚುನಾವಣೆ ಟಾರ್ಗೆಟ್ ಆಗಿದ್ಯಾ ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಹಾಗೆ ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು, ಜೊತೆಗೆ ಈ ಒಂದು ಕಾಂಗ್ರೆಸ್ ನಲ್ಲಿ ಈಗ ಒಳಗೆ ಸಿಎಂ ಬದಲಾವಣೆ ವಿಚಾರ ಇದೆಯಾ ಇಲ್ಲೋ ಅನ್ನುವಂತ ಎಲ್ಲಾ ಅಂಶಗಳಿಗೆ ಅವರ ಪುತ್ರ ಈಗ ನೀಡಿರುವಂತ ಹೇಳಿಕೆಗಳು ಪುಷ್ಟಿ ಕೊಡುತ್ತೆ ಅಂತ ಹೇಳ್ಬೋದಾಗಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಹೇಳಿಕೆ ಅಂದ್ರೆ